ಅಲ್ಲ ನೀನು ಹೆತ್ತ ಹೊತ್ತ ಸಾಕಿ ಬೆಳೆಸಿ ಇಷ್ಟು ದೊಡ್ಡವನು ಮಾಡಿ ಎಲ್ಲರೂ ಅಪ್ಪ ಅವನು ಬಿಟ್ಬಿಟ್ಟು ಹೊಂಟ್ರ ನಾವೇನೋ ಮಣ್ಣನ್ನು ತಿನ್ಬೇಕಲ್ಲ ಮಣ್ಣ ಈ ವಯಸ್ಸಾಗೆ ನಿಮ್ಮ ಅಪ್ಪಗೆ ದುಡಿಯೋಕಾಕತ್ತ ನನಗೆ ದುಡಿಯೋಕಾಕತ್ತ ಯಾಕೆ ಹಿಂಗೆ ಮಾಡಕತ್ತಾರಲ್ಲ ನಮ್ಮ ಹೊಟ್ಟೆಯಾಗ ಹುಟ್ಟಿ ನಮ್ಮ ಹೊಟ್ಟಿಯರ ಯಾಕೆ ಉರ್ಸಾಕತ್ತಾರಿ ಹೊಟ್ಟೆಯಾಗ ನೀವು ಹುಡ್ದ ಬಾಂಜಾರ ಆಗಿತ್ತೀನಂದ್ರ ಬರಬ್ಬರ ಆಕಿತ್ತು ಏನು ಮಾಡೋದು ಹಡದ್ ಬಿಟ್ಟನಿ ಮಕ್ಳು ಬೇಕಂತೇಳಿ ಈಗ ನೋಡ್ರ ಅತ್ತು ಇಲ್ಲ ಇತ್ತು ಇಲ್ಲ ಹಂಗೆ ಮಾಡಿಟ್ರಲ್ಲ ನನ್ನ ಜೀವನಾನ ಯಾಕ್ಲ ಹಿಂಗೆ ಕಡಕತ್ತಾರಿ ನೀವು ಕಟ್ಕೊಂಡು ಹೆಂಡತಿ ಬರುತ್ತಾನ ಅಟ್ಟ ಅಪ್ಪ ಅವ್ವ ಬೇಕು ಅದಾದ್ಮೇಲೆ ಅಪ್ಪ ಅವ್ವ ಬೇಡ ಬೇಡಲ್ಲ ನಿಮ್ಗೆ ಅಪ್ಪವ ಬೇಕು ಅಪ್ಪವ ಬೇಕಂತ ನೀನು ಸಣ್ಣ ಮಗನಗತ್ತೆ ನಾನೇನು ಓಡಿ ಹೋಗಿಲ್ಲ ಇಲ್ಲೇ ಅದೇನಿ ಅಪ್ಪ ಕಟ್ಕೊಂಡು ನನ್ನ ಹೆಂಡತಿಗೆ ಎಷ್ಟು ಕೆಡ್ದಾಗ ಮಾತಾಡಕತ್ತಾನ ಹಾಂ ಮುಂಡೆ ರಂಡೆ ಅಂತ ಅನ್ನೋದು ಮಾತು ಅನ್ನೋದು ನೀ ಯಾರ ಏನು ಬೇ ಉಣ್ಣಾಕು ಹುಡುಗಿ ಸಂಬಂಧ ಇಷ್ಟೆಲ್ಲ ಮಾತಾಡ್ತಿ ಅಲ್ಲ ಸಣ್ಣ ಹುಡುಗಿ ಅದು ಅದಕ್ಕೆಲ್ಲ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲನ ಅದನ್ನ ಪಾಪ ಚುಟಿದಿ ಹುಡುಗಿನ ಅಲ್ಲ ನೀ ಹಿಂಗೆ ಮಾಡೋದು ಸರಿಯಲ್ಲ ನೋಡ್ಬೇ ಈಗ ಹೇಳ್ತಾನೆ ನಾನು ನನಗೆ ಆಗೋದಿಲ್ಲ ಆಕಿ ಬ್ಯಾರೆ ಇರ್ತಾನಂದಾಳ ಆಯ್ತು ಬ್ಯಾರೆ ಇದ್ರೆ ನಾನು ನಿಮ್ದು ಸಂತಿ ಮಾಡ್ತಾನಪ್ಪ ಸಂತಿ ಮಾಡ್ತೇನೆ ಯಾಕಂದ್ರೆ ನಿಮ್ಮ ಜಗಳ ದಿನಪರಿ ಕೇಳೋಕ್ಕಾಗಲ್ಲ ನೋಡ್ರಿ ನಿಮ್ಗೆ ಏನು ಬೇಕೋ ಬೇಡ ಎಲ್ಲ ಸಂತಿ ತಂದು ವಾರ ಸಂತಿ ಇಡ್ತೇನೆ ನಾ ಆಕಿನ ಕರ್ಕೊಂಡು ಬ್ಯಾರೆ ಉಳಿತೇನೆ ಏಯ್ ಹುಸುಳಿ ಮಗನ ಒಂದು ಮಾತು ಹೇಳಾಕ್ತಾನ ಮನೆ ಬಿಟ್ಟು ಹೋಗ್ಕನಂದಿಲ್ಲ ಕರ್ಕೊಂಡು ನಡೆದ್ಬಿಟ್ಟು ನಿನ್ನ ಹೆಂಡತಿ ನಿನ್ನ ಮಕ್ಕಳನ್ನ ಈ ಮನ್ಯಾಗ ಒಂದು ನಿಮಿಷನೂ ಇರ್ದಂಗೆ ಈ ಮನ್ಯಾಗ ನಿನಗೆ ಒಂದು ಎಳ್ಳು ಕಾಳದಷ್ಟು ಜಾಗ ಸಿಗೋದಿಲ್ಲ ಹಂಗೆ ಮತ್ತು ಈ ಮನ್ಯಾಗಿನ ಜಾಡ್ನಿ ನಿನಗೆ ಏನೂ ಸಿಗೋದಿಲ್ಲ ಆಸ್ತಿ ಅಂತೂ ನಿನ್ನ ಹೆಸರಲ್ಲಿ ಕೊಡೋದು ಇಲ್ಲ ಎಲ್ಲಾರ ಬರೆದು ಯಾವಂಗಾರ ಬರೆದು ಹೋಗ್ತೇವೆ ಯಪ್ಪ ಯಾವಂಗಾರ ಬರೀ ಎಲ್ಲಿಯಾರ ಬರೀ ನೀ ಏನು ಬರೀತಿ ಅಂತ ನಾನು ಕೂತಿಲ್ಲ ಇಲ್ಲಿ ನಮಸ್ಕಾರ ರೀ ಪಟ್ ಅಂತ ಮಾತಾಡಿ ಮುಗಿಸ್ಬಿಡ್ತೀನಿ ಕೆಲವೊಬ್ರು ಅಂದರು ಈ ಕತೆನ ಮುಗಿಸ್ಬೇಡ್ರಿ ಅಂತ ಲಕ್ಷ್ಮಿ ಈಗ ಇದೇ ರನ್ನಿಂಗ್ ನಡೀತಾ ಇದೆ ಈಗ ಸ್ಟಾರ್ಟ್ ಆಗಿದೆ ಈಗ ಅವಳು ಬೇರೆ ಆಗಿ ಅವಳ ಜೀವನ ನಡೆಸ್ತಾ ಇದ್ದಾಳೆ ಅವಳ ಕತೆ ಹೇಳ್ರಿ ಮುಂದಿನಂದ್ರೆ ಹೆಂಗೆ ಹೇಳ್ತಾಳೆ ದೇವರು ಅವಳ ಮುಂದೆ ಹಣೆ ಬರದಲ್ಲಿ ಏನು ಬರ್ದಾನಂತ ಅವಳಿಗೆ ಗೊತ್ತಾಗಲ್ಲ ಯಾಕಂದರೆ ಇನ್ನೂ ಒಂದು 10 ವರ್ಷ ಬಿಟ್ಟಂದ್ರೆ ಒಂದು 10 ವರ್ಷದ ನಾನು ಕತೆ ಮಾಡ್ಬೋದಿತ್ತು ಆದ್ರೆ ಇನ್ನೂ ಒಂದು 10 ವರ್ಷ ನೀವು ಕಾಯ್ಬೇಕಾಗತ್ತೆ ಅವಳ ಕತೆ ನೋಡ್ಬೇಕಂತಂದ್ರೆ ಇಲ್ಲಿವರೆಗೂ ಪಾಪ ಅವಳು ನಿಮ್ಮ ಕತೆ ಹೇಳಿದಾಳೆ ಸೊ ಅವಳಿಗೆ ಒಂದು ನೀವೇನಾದರೂ ಥ್ಯಾಂಕ್ ಯು ಅವರು ಹೇಳ್ರಿ ಇಲ್ಲ ಅಂದರೆ ಅವಳಿಗೆ ಒಂದು ಏನಾದರೂ ಧನ್ಯವಾದನ ತಿಳಿಸಿ ಅವಳು ಖುಷಿ ಆಗುತ್ತೆ ಕಮೆಂಟ್ ಮೂಲಕ ಹಾಗೆ ನಿಮಗೆ ದಿನ ಒಂದು ಥ್ರಿಲ್ ಆಗಿರೋಂಥ ಎಪಿಸೋಡ್ ಬರ್ತಾವೆ ಅದು ವೈರಲ್ ಆಗೋ ಥರ ಇರ್ತಾವೆ ಆ ಥರ ಎಪಿಸೋಡ್ಗಳನ್ನ ಹಾಕ್ಕೊತ ಹೋಗ್ತೀನಿ ಹುಚ್ಚನ ಮದುವೆಯಲ್ಲಿ ಉಂಡವನ ಜಾನ ಅಂತೂ ಕಂಟಿನ್ಯೂ ಇರ್ತೈತಿ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಬದಲು ಇನ್ನು ದಿನ ಒಂದು ಸ್ಟೋರಿ ಥ್ರಿಲ್ ಆಗಿರಬೇಕು ನೋಡಿದ್ರೆ ಸಾಕಪ್ಪ ಇದನ್ನೇ ದಿನ ನೋಡಬೇಕು ಅಂತ ಅನಿಸ್ಬೇಕು ಆದರೆ ದಿನ ನೋಡೋಕ್ಕಾಗಲ್ಲ ಶಾಂತಮ್ ಪಾಪಮ್ಮ ಗತೆ ದಿನ ಒಂದು ಟ್ರೆಂಡಿಂಗ್ ಸ್ಟೋರಿ ಹಾಕ್ಕೊತ ಹೋಗ್ತೀನಿ ಅತ್ತೆ ಸೊಸೆ ಜಗಳ ಗಂಡ ಹೆಂಡತಿ ಜಗಳ ಈ ಥರ ನಾದ್ನಿ ಅತ್ತೆ ಕಾಟ ಈ ಥರ ಎಲ್ಲ ಇರೋವಂಥ ಕತೆನ ಡೈಲಿ ಒಂದು ಎಪಿಸೋಡ್ ಹಾಕ್ಕೊತ ಹೋಗ್ತೀನಿ ನಿಮ್ಗೆ ಇಷ್ಟ ಆಗೇ ಆಗುತ್ತಾ ಸಪೋರ್ಟ್ ಮಾಡ್ತೀರಾ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ ಕತೆ ಹೊಸ ಕತೆ ಬರುತ್ತೆ ಹೊಸ ಕತೆ ಅಂದರೆ ಅದು ದಿನ ಓಡಲ್ಲ ದಿನ ಒಂದು ಎಪಿಸೋಡ್ ಹೊಸ ಕತೆಗಳು ಬರ್ತಾವೆ ಹುಚ್ಚನ ಮದುವೆಯಲ್ಲಿ ಉಂಡವನ ಜಾನ ಅಂತೂ ಎಷ್ಟು ವರ್ಷ ಹೇಳಿತನೋ ಗೊತ್ತಿಲ್ಲ ಇದು ಮಾತ್ರ 1.5 ವರ್ಷ ಹೇಳಿದೆ ಆಯ್ತಲ್ಲ ಸರಿ ಬಾಯ್ ಇವತ್ತಿನ ನನ್ನ ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮುಂದಿನ ಕತೆ ಹೊಸ ಕತೆ ಜೊತೆ ಸಿಗೋಣ ಬಾಯ್ ರೀ ನೀವೇನು ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ನಾನು ಮಾತ್ರ ಇಲ್ಲಿರಲ್ಲ ನಿಮ್ಮ ಅಪ್ಪನ ಕಡೆಸೆ ಹುಚ್ಚಿ ಮುಂಡೆ ಮೂರಂಡೆ ಅಂತ ಅನಿಸ್ಕೊಂಡು ನೀವು ಬದುಕಿರುವಾಗಲೇ ನಾನು ಯಾಕೆ ಈ ಬೇಗಳಾಗ ಅನಿಸ್ಕೊಳ್ಳಿ ಏನೂ ಮಾಡಿಲ್ಲ ಎಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾನೆ ನಾ ಇಲ್ಲ ಅಂದ್ರೆ ಗೊತ್ತಾಗತ್ತೆ ಇವ್ರಿಗೆ ಬೆಳಿಗ್ಗೆ ಎದ್ದು ಅಡುಗೆ ಕೆಲಸ ಸಗಣಿ ಕಸ ಬಾಂಡೆ ಹೊಲಕ್ಕೆ ಹೋಗೋದು ಅಡುಗೆ ಕಟ್ಟೋದು ಇಡೀ ಮನೆ ಎಲ್ಲ ಸ್ವಚ್ಛ ಮಾಡ್ತೀನಿ ರೀ ಯಾರಾದರೂ ಒಂದು ಈಟಾದರೂ ಒಂದು ಮಾತಾದ್ರು ಮಾತಾಡ್ತಾರ ಇವರು ಮಾಡಿದಾಳಂತ ಒಂದಿನ ಅನ್ನಲ್ಲ ರೀ ಹಾಂ ಒಂದಿನ ಅನ್ನಲ್ಲ ಇವ್ರು ಸಣ್ಣ ಸೊಸಿ ಏನು ಮಾಡಿದ್ಲು ಹೇಳಿ ಏನೂ ಮಾಡಲಿಲ್ಲ ಎಲ್ಲ ನನಗೆ ಹಚ್ಚಿದ್ರು ಇವರು ನನಗೆ ಸಾಕಾಗಿ ಹೋಗೈತಿ ನೋಡ್ರಿ ಇನ್ನು ಮುಂದೆ ನಾನು ಬ್ಯಾರೆ ಇದ್ದು ದುಡ್ಡು ಬೇಕಾಗ್ತಿಂತೀನಿ ನಿಮ್ಗೆ ಇರೋಂಗಾದ್ರೆ ನನ್ನ ಜೊತೆ ಬಂದಿರ್ರಿ ಇಲ್ಲಂದ್ರೆ ಇಲ್ಲ ಇವ್ರ ಜಾಡ್ನಿ ಬೇಡ ಇವ್ರ ಮನೆ ಬೇಡ ಇವ್ರದ್ದು ಏನು ಬೇಡ ನಮ್ಗೆ ನಾನು ಮಾತ್ರ ನನ್ನ ಅಪ್ಪ ಅಮ್ಮ ಕೊಟ್ಟಿರೋ ಮದುವೆಯಲ್ಲಿ ಬಾಂಡೆ ಸಾಮಾನು ತೊಗೊಂಡು ನಾನು ಎಲ್ಲಾದರೂ ಬಾಡಿಗೆ ಮನೇಲಿ ಇರ್ತೀನಿ ಈ ಸಾವಾಸನ ಸಾಕು ನನ್ನ ಮಗಳನ್ನ ಹಾಸ್ಟೆಲ್ ಕೊಡೋದು ಬೇಡ ಯಾರು ನನ್ನ ಮಗಳನ್ನ ಬೈಯೋದು ಬೇಡ ನನ್ನ ಮಗಳು ನನ್ನ ಕಣ್ಣು ಮುಂದೆನೇ ಇರಲಿ ನನ್ನ 3 ಮಕ್ಕಳನ್ನ ನಾನು ಬಂಗಾರಂಗೆ ನೋಡ್ಕೋತೀನಿ ರೀ ನನಗೆ ನನ್ನ ಜೀವನನೇ ಬೇಕು ನೀವು ನನ್ನ ಜೊತೆ ಇರ್ತೀನಿ ಅಂದರೆ ನಾನು ಇಲ್ಲಿ ಇರ್ತೀನಿ ಇಲ್ಲಾಂದರೆ ನಮ್ಮ ಊರ ಕಡೆ ಹೋಗಿ ಬಾಡಿಗೆ ಮನೆ ನೋಡ್ಕೋತೀನಿ ಸಾಕಾಗಿ ಹೋಗಿದೆ ನಾನೇನು ಬ್ಯಾರಿದ್ರು ಇವ್ರು ನೋಡ್ಕೋಬೇಡ ಅನ್ನಂಗಿಲ್ಲ ಇವ್ರು ಸಂತಿ ಕೊಡಿಸಿ ಇವ್ರಿಗೆ ಆರಾಮಿಲ್ಲ ಅಂದರೆ ಇವ್ರದ್ದು ನೋಡ್ಕೊಡ್ರಿ ಬಂದು ಇವ್ರಿಗೆಲ್ಲ ದವಾಖಾನೆ ತೋರಿಸ್ರಿ ಎಲ್ಲ ಮಾಡಿರಿ ಆದ್ರೆ ನಾನು ಇವರು ಅಡಿಗೆ ಪೂರ್ತಕ್ಕೆ ಬೇರೆ ಇರಬೇಕಷ್ಟೆ ಯಾಕಂದ್ರೆ ಇವ್ರು ನನಗೆ ಸಂಪರ್ಕ ಬೇಡ ನನಗೆ ಇವ್ರಿಗೆ ಸಂಪರ್ಕ ಬೇಡ ಇಷ್ಟೇ ಹೇಳಕತ್ತೇನೆ ಇವತ್ತೇ ಲಾಸ್ಟ್ ನಮ್ದು ಇವ್ರ ಜೊತೆ ಮಾತುಕತೆ ನೋಡಿರಿ ನಾವು ಬ್ಯಾರಿದ್ರು ಪದೇ ಬಂದು ಇವ್ರು ತೊಂದರೆ ಕೊಡೋ ಹಾಗಿಲ್ಲ ನಮ್ಮ ಜೊತೆ ಕಿರಿಕ್ ಮಾಡೋ ಹಾಗಿಲ್ಲ ಬೇಕಂದರೆ ಬಂದು ಇಷ್ಟಪಟ್ಟು 1-2 ತುತ್ತು ಊಟ ಮಾಡಲಿ ಅದನ್ನು ಬಿಟ್ಕೋಸ ನಾವು ಬ್ಯಾರಿದ್ದಾಗ ಬಂದು ನನಗೆ ನಿಮಗೆ ಬ್ಯಾಗಿ ಹಚ್ಚಿ ಜಗಳ ಹಚ್ಚೋದು ಇಲ್ಲ ಇಷ್ಟೇ ಹೇಳ್ತಾ ಇದ್ದೀನಿ ನಾನು ಹೋಗ್ತೀನಿ ರೀ ನೋಡ್ದ್ಯಾ ಒಂದು ಈಟ್ರ ಹೊಂದ್ಕೊಂಡು ಹೋಗಿದ್ರಂದ್ರೆ ನಮ್ಮ ಜೀವನ ಹೆಂಗೋ ಹೋಗಿತ್ತು ಎಲ್ಲ ಸುಧಾರಿಸತ್ತಿತ್ತು ಅಂಗಡಿ ಮುಂದೆ ಹೋಗತ್ತಿತ್ತು ಈಗ ನೋಡ್ರಿ ಅದೇನಂತಾರೆ ನಮ್ಮ ಕಾಲ ಮೇಲೆ ನಾವ ಕಲ್ ಚೆಲ್ಕೊಂಡಂಗೆ ಆತು ಬಾಳೆ ನಿಮಗೆ ಎದಕ್ಕೆ ಬೇಕಾಗೈತಿ ಮುದುಕಿ ಆಗಿ ಆಕೆ ಎಷ್ಟು ಚಂದ ಅಡುಗೆ ಮಾಡ್ಕೊಂಡು ಉಣ್ಕೋತ ತಿರ್ಕೋತ ಹೊಂಟಿದ್ರಿ ಏನೋ ಮಾಡ್ಕೊಂಡು ಸಾಯ್ರಿ ನಾ ಸಾಯಿವರೆಗೂ ಮಾಡ್ಕೊಂಡು ಸಾಯ್ರಿ
ನಾ ಅಂತೂ ಏನು ಹೇಳಲ್ಲ, ನನಗೂ ನನ್ನ ಹೆಂಡತಿ ಮಕ್ಕಳ ಬೇಕು. ನಮ್ಮ ಅಪ್ಪಂಗೆ ಹೆಂಗೆ ಹೆಂಡತಿ ಗಂಡ ಬೇಕಲ್ಲ, ನಮ್ಮ ಅವು ಗಂಡ ಬೇಕು, ನಮ್ಮ ಅಪ್ಪಗೆ ಹೆಂಡತಿ ಬೇಕು, ಹಂಗೆ ನನಗೂ ನನ್ನ ಹೆಂಡತಿ ನನ್ನ ಮಕ್ಕಳ ಬೇಕು. ನನ್ನ ಹೆಂಡತಿ ಮೇಲೆ ಈಗ ನನಗೆ ಪ್ರೀತಿ ಹುಟ್ಟಾತೈತಿ ಅಂಥದ್ರಾಗ ನಾ ಆಕಿನ ಬಿಟ್ಟು ಬಾ ಅಂದ್ರೆ ಎಷ್ಟಂತ ಸಹಿಸ್ಕೊಳ್ಳಿ, ಅಲ್ಲಿ ಎಷ್ಟಂತ ಮಾಡಲಿ. ನಾ ಹಾಡ್ದ ಮಕ್ಕಳಲ್ಲ, ಯಾರ್ಯಾರು ನೋಡ್ತಾರನ. ಈಗ ನಾ ಒಂದೇಳಿ ಕೈ ಬಿಟ್ಟು ನಿಂತು ಇಟ್ಕೊರಿ, ಕರೆನ ಆಕಿನ ಯಾರು ನೋಡ್ತಾರ. ಅವಾಗ ಗಂಡನೂ ಇಲ್ಲ ಅಂತ ಆಕಿ ಮನಸ್ಸಾಕಿ ಬೇರೆ ಮಾಡ್ಕೊಂಬಿಟ್ಲಂದ್ರೆ ಅವಾಗ ನಮ್ಮ ಮನೆ ಮಾನ ಮರ್ಯಾದೆನೂ ಹೋಗೋದಲ್ಲ. ನಾನು ಆಕಿ ಜೊತೆ ಚೆಂದಾಗಿದ್ನಿ ಅಂದ್ರೆ ಆಕಿ ಜೀವನಾನು ಚೆಂದ ನಮಗೆ ಮಾಡ್ಕೊತ ಹೋಗ್ಕಾಳೆ. ನೋಡ್ರಿ, ನಿಮ್ಗೇನೋ ಬೇಕಂತಂದ್ರೂ ರೇಷನ್ ಬೇಕಾ, ಸಂತಿ ಬೇಕಾ, ಹಾಂ, ನಾ ಎಲ್ಲ ತಂದಿಡ್ತೇನೆ. ತಿಂಗಳು ರೇಷನ್ ತಂದಿಡ್ತೀನಿ, ವಾರ ಸಂತಿ ಮಾಡ್ತೀನಿ, ನಿಮ್ಮಿಬ್ಬರಿಗೆ ಎಷ್ಟು ಬೇಕು ಅಷ್ಟೆಲ್ಲ ತಂದಿಡ್ತೀನಿ. ಅದಾದಮೇಲೆ ಮತ್ತು ನೀವೇನಾದರೂ ದವಾಖಾನಿಗೆ ಆರಾಮಿಲ್ಲ ಆದಿದ್ರೆ ನೋಡ್ಕೋತೀನಿ. ನಾ ಯಾವ ತಮ್ಮನೂ ಕರಿಲ್ಲ, ಯಾವ ಅಣ್ಣನೂ ಕರಿಲ್ಲ, ನಾನು ಮಾತ್ರ ಬಂದು ನಿಮ್ಮನ್ನು ನೋಡಿಕೊಂಡು ಆರೈಕೆ ಮಾಡಿ ಹೋಗ್ತೀನಿ. ಮತ್ತು ಇಷ್ಟು ಮೇಲೂ ನಿಮ್ಗೆ ಬೇಡ ಬೇಡ ನೀ ನಮ್ಮನ್ನು ಅಂತೆಲ್ಲ ಬರಬೇಡ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಏನಂತೀರಾ ಅದು ನಿಮಗೆ ಹೇಳ್ರಿ, ಏನು ಮಾಡ್ತಾರೆ ನೋಡ್ರಿ. ಅಯ್ಯೋ ದೇವ್ರೆ, ಏನ್ರಿ ಇವ್ರೇನು ಹೊಂಟೆ ಬಿಟ್ರಲ್ಲ. ಮನೆ ಕೆಲಸ ಎಲ್ಲ ಹೆಂಗೆ ಮಾಡುದಯ್ಯಪ್ಪ ನಾನು. ಅಲ್ಲ, ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕೋನಲ್ಲ. ನನ್ನ ಮಗ ಹೇಳ್ದಂಗೆ ಅಡುಗೆ ಮಾಡ್ಕೋತಿದ್ಲ, ಚಕನ ಬಳಿತಿದ್ಲ, ಯವ್ವ ಎಲ್ಲ ಎಮ್ಗಳು ಚಾಕ್ರಿ ಮಾಡ್ತಿದ್ಲ. ಈಗ ಹೋಗ್ಬಿಟ್ಲಂದ್ರೆ ಏನು ಮಾಡುದ? ಅಲ್ಲ, ಮನೆ ಕೆಲಸ ಎಲ್ಲ ಹೆಂಗೆ ಮಾಡಲಿ ಯವ್ವ ನಾನು? ಮಂದಿ ಮನೆ ಅವ್ರಿವ್ರು ತ್ಯಾಡ ಮಾತಾಡ್ಕೊಂತ ಕುಂಡಿರ್ತೀನಿ. ಈಗೆಲ್ಲ ಬಿಟ್ಟು ಮನೆ ಕೆಲಸ ಮಾಡ್ಕೊಂತ ಕುಂದಿರೋದು ಏನು ಮಾಡಲಿ ನಾನು? ಏನು ಮಾಡಲಿ ನಾನೇ ಬೇರೆ? ಇವ್ರು ಬೇರೆ ಹೋಗ್ತಾರಂತ ನಂಗೆ ಗೊತ್ತಿರ್ಲಿಲ್ಲಲ್ಪಿ. ಈಗೇನು ಮಾಡೋದು? ಏನು ಮಾಡ್ತಿ ನೋಡು, ಬಾಯಾಗ ಒಂದು ಬುಟ್ಟಿ ಸಗಣಿ ತುಂಬ್ಕೊಂಡು ಕುಡ್ರು. ನಿಂದು ತಿಂಡಿ ಭಾಳ ತಿಂಡಿ ಸಣ್ಣಗ ಹುಡುಗಿ ಇವನ್ನ ಕೇಳಕ್ಕೆ ಬಂದಿತ್ತು. ತನಗೆ ಇರ್ಬೇಕು ಬೇಡ, ಆಕಿನ ಯಾಕೆ ತೂಟಿದಿ ಕಡಿಯತ್ತಿತ್ತನ ಕೈ ಸಣ್ಣಗ. ಅಲ್ಲ, ಮಾಡೋದು ಮಾಡಿ ಬ್ಯಾಗಿ ಹಚ್ಚೋದು ಹಚ್ಚಿ, ಈಗ ನೋಡಿ ಅವರು ಮನೆ ಬಿಟ್ಟು ಹೋದ್ರು, ಅವನು ಮನೆ ಬಿಟ್ಟು ಹೋದ. ಇನ್ನು ನಾನು ನೀನು ಇಲ್ಲೇ ಗೂಗಿ ಅಂದ್ಕೊಂಡ್ರದು. ನೀ ಭಾಳ ಕಾಟ ಕೊಡಕತ್ತಿ. ನಾನು ಕೇಳ್ದ ಊರು ಬಿಟ್ಟು ಹೋಗ್ತಾನು. ಹೋಗ್ರೆ ಎಲ್ಲರೂ ಹೋಗ್ರೆ, ನನ್ನ ತಲೆ ಮೇಲೆ ಚಾಪ್ಲೆ ಕಾಲು ಎಳೆದು ಹೋಗ್ರೆ. ಎಲ್ಲಿ ನಾಲಾಯಕ್ ಹೆಂಗ್ಸದಿ, ತಲೆ ಮೇಲೆ ಚಪ್ಪಲಿ ಕಳ್ಳ ಹಾಕೊಡಕ್ಕೆ ನೀನು. ಈಗ ನನಗೂ ಹಾಕೋಂಗೆ ಮಾಡಿದಿ. ಏನು ದುಡ್ಡು ತಿಂದ ಜೀವನ ಮಾಡ್ಬೇಕು. ಅವನಂತೆ ನಾ ಯಾಕೆ ಕೈ ಹೊಡ್ಲಿ? ನಿನ್ನ ದರ್ಬೇಸಿ ತಂದ. ಯವ್ವ ಬಿಡ ಯವ್ವ, ಕಾಲು ಮುರಿದಲ್ಲ. ನಾನು ಒತ್ತು ಮುದುಕನ ಬಾಯಾಗುಳಿ ಎಂಡ್ಲಿ ಮನೆ ಬಿಟ್ಟು ಹೋಗಿದಾರ ಅವ್ರ. ಇನ್ನು ಅಡುಗೆ ಎಲ್ಲ ನಾನ ಮಾಡಿ ಹಾಕ್ಬೇಕು. ನೀನು ಏನ ಹತ್ಲಿ ಒದಿತೇಲೋ, ಕಾಲು ಮುರಿತೇಲೋ, ನೀನು ಹೆಜ್ಜೆಡಗ್ಲಿ ಕೈ ಬಿಡು. ನನ್ನ ಕಾಲು ಮುರಿದೆಲ್ಲೋ, ನಿನ್ನ ಬಾಯಾಗ ಸಗನ ಹಾಕ್ಲಿ, ಊರ ಮಂದಿ ಹೇಳೆಲ್ಲ ತುಂಬಲಿ. ನನ್ನ ಕಾಲು ಮುರಿದೆಲ್ಲ ಮುದುಕ. ನೀನು ಅಡುಗೆ ಮಾಡಿ ಹಾಕ್ತಾನಂತ ತಿಳ್ಕೊಂಡ್ಯಾನ. ನಿನಗೆ ಹಾಕೋದಿಲ್ಲ. ನಮ್ಮ ಅಪ್ಪನ ಮನೆಗೆ ಹೋಗ್ಕನ್ನ, ನಮ್ಮ ಅಪ್ಪನ ಮನೆಗೆ. ನಿಮ್ಮ ಅಪ್ಪನ ಮನೆಗೇನು ಹೇಳಿ ತಿನ್ನಕ್ಕೆ ಹೋಗ್ತೇನಲ್ಲಿ? ನಿಮ್ಮ ಅಪ್ಪನ ಮನೆಗೆ ಹೊಕ್ಕಾತ ಇಲ್ಲೇ ಬಿದ್ದಿರು. ಸಂಜೆಗೆ ಬರೋಕೊಡ್ರು ರೊಟ್ಟಿ ಅನ್ನ ಪಲ್ಯ ಸಾರು ಎಲ್ಲ ಆಗಿರ್ಬೇಕು. ಹೊಕ್ಕನ. ಅಯ್ಯೋ ಜೀವನ, ನನ್ನ ಕಾಲ ಮೇಲೆ ನಾನು ಕಲ್ಲು ಹಾಕೊಂಡ್ಬಿಟ್ನಲ್ಲ. ಅಯ್ಯೋ ಹೋಗೇ ಬಿಟ್ಲಲ್ಲ ಈಕಿ, ಉತ್ತಡ್ಸು ಹೋಗೇ ಬಿಟ್ಲು. ಎಷ್ಟು ಸುಮಾರು ಹೆಂಗ್ತದಾಳ ಈಕಿಗೆ. ಇದೇ ಬೇಕಾಗಿತ್ತ ಬೊಸಡಿಗೆ, ಇದೇ ಬೇಕಾಗಿತ್ತ. ಅದಕ್ಕೆ ಮಾಡಿದಂಗೆ ಹೋಗೇ ಬಿಟ್ಲ. ಏನು ಮಾಡಲಿ ಇವ ನಾನು, ಏನು ಮಾಡಲಿ? ಅಯ್ಯೋ ಸಾಕಾಗಿ ಹೋತಲ್ಲವ ನನ್ನ ಜಲಮ. ಅಯ್ಯೋ ದೇವ್ರೆ, ಏನು ಮಾಡಲಿ? ಹಾಲಾಟ ಉಕ್ಕಿಸ್ಬಿಟ್ನಂದ್ರೆ ಅಯ್ಯಪ್ಪ ಮನೆಗೆ ಬಂದು ಸೇರಿದ. ಅಲ್ಲ, ನನಗೂ ಅಲ್ಲಿ ಬಿಟ್ಟು ಬರೋಕೆ ಒಂಥರ ಸಂಕೋಚನ. ಅತ್ತಿ ಮಾವ ವಯಸ್ಸಾದವ್ರನ್ನ ಬಿಟ್ಟು ಬರೋದಂದ್ರೆ ಏನು ಹಗರಾನಲ್ಲ ಪಾಪ. ಏನೋ ಒಂದು ಸಿಟ್ನ್ಯಾಗ ಬಿಟ್ಟು ಬನ್ನಿ, ಜೀವ ಮರಗಾತೈತೆ. ಆದ್ರೂ ಅವರು ನಮಗೆ ಮಾಡಿ ಸರಿಯಲ್ಲ, ನನ್ನ ಮಗಳಿಗೆ ಮಾಡಿ ಸರಿಯಲ್ಲ. ಇರಲಿ, ಇನ್ನು ಅಲ್ಲಿದ್ದು ಯೋಚನೆ ಮಾಡೋದು ಬೇಡ. ನನ್ನ ಜೀವನ ನಾನು ನೋಡ್ಕೊಳ್ಳೇಬೇಕು. ನಾನೇನಾದರೂ ದುಡ್ಡು ಸಾಧಿಸ್ಲೇಬೇಕು. ಲಕ್ಷ್ಮಿ, ಅಲ್ರಿ ಇದೇನು ಬಾಡಿಗೆ ಮನೆ? ಎಲ್ಲ ಬಾಂಡ ಸಾಮಾನು ಅದಾವಲ್ಲ, ಇದೆಂತದ್ರಿ ಬಾಡಿಗೆ ಮನೆ? ಅಲ್ಲ, ಯಾರ್ದಾರ ಮನೆ ಕರ್ಕೊಂಬಂದ್ರನ? ಮತ್ತೆ ನನ್ನ ಇರೋ ಒಂದಿಷ್ಟು ಅಲ್ಲ, ಅಲ್ಲೊಂದು ಇಲ್ಲೊಂದು ಅದಾವು. ಇವು ನೋಡ್ರಿ ರಿಕ್ಕ ಅದಾವಲ್ಲ. ಇದು ನಮ್ಮ ದೋಸ್ತಂದು. ಅವರು ಮನೆಗೆ ಬೇರೆ ಕಡೆ ಕಟ್ಸಿರ ಮನೆ ಬಾಡಿಗೆ ಕೊಡ್ಬೇಕಾರೆ ಬಾಡಿಗೆ ಇದ್ದವ್ರಿಗೆನ ಇರಲಿ, ಇವ್ರಿಗೆ ಮುಡ್ಕೋದವ್ರಿಗೆ ಹಾಕೋದು ಯಾಕೆ? ಚಲೋ ಬಾಂಡೇನ ಅದಾವ, ಅವಕ್ಕೆಲ್ಲ ಸೇರಿ ಒಂದಿಷ್ಟು ಇಂಥ ರೊಕ್ಕ ಕೊಡ್ಲಿ ಅಂತಂದ್ರೆ. ಮತ್ತು ಹೆಂಗೋ ಈಗ ನಾವು ಬ್ಯಾರೆ ಆಗತ್ತಿದ್ವಲ್ಲ, ನಮ್ಮ ಮನ್ಯಾಗೂ ಬಾಂಡೆ ಇರಾಕಿಲ್ಲ. ಅದಕ್ಕಾಗಿ ನಾನೇನು ಮಾಡಿಬಿಟ್ಟೆ, ಇವೆಲ್ಲ ಸೇರಿ ಬಾಂಡೆಗಳನ್ನೆಲ್ಲ ಒಂದು 5,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ಬಿಟ್ನಿ. ಆ ಮನೆ ಬಾಡಿಗೆನ ಒಂದು 2,000 ರೂಪಾಯಿ, ಇವೊಂದೆಲ್ಲ ಸೇರಿ ಒಂದು 5,000 ರೂಪಾಯಿ ಇವನ್ನೆಲ್ಲ ತೊಗೊಂಡ್ಬಿಟ್ನಿ. ಅವ್ರು ಇಲ್ಲೇ ಇಟ್ಟ ಹೋದ್ರವನ್ನ. ಅದಕ್ಕಾಗಿ ಮನೇನು ಸಾರಿಸಿ ಬಣ್ಣ ಮಾಡಿಸಿ ಹೋಗಂತಂದ್ರೆ ಹೋಗುವಾಗ ಅವರೆಲ್ಲ ಮೊನ್ನೆ ಮಾಡಿಸಿದ್ರಂತ. ಒಂಚೂರು ಒಬ್ರು ಯಾರೋ ಬಾಡಿಗೆ ಇದ್ರಂತ ಅವರೆಲ್ಲ ಗಲೀಜು ಮಾಡಿ ಹೋಗಿದ್ದಾರೆ ಅಷ್ಟೇ. ಅದಕ್ಕಾಗಿ ನೀವೇನು ಮಾಡಿರಿ, ಇನ್ನು ಹೋಗುವಾಗ ಬಿಟ್ಟು ಹೋಗುವಾಗ ಬಣ್ಣ ಮಾಡಿಸ್ಕೊಡ್ರಿ ಅಂತಂದಾರ. ನೋಡೋಣ ದೇವ್ರು ಏನು ಹಸ್ತಾನ. ನೋಡು ಏನು ಮಾಡತ್ತೀಗ, ಹುಡುಗರಿಗೆ ಹೊಟ್ಟಸ್ತಿರ್ಬೇಕು. ಅಡ್ಗೆ ಮಾಡು, ಊಟ ಮಾಡಿರತ್. ಸರಿ ರೀ, ಆಯಿತು ರೀ. ಮಕ್ಕಳೆಲ್ಲ ಅಲ್ಲಿ ಹೊರಗೆ ಆಟ ಆಡತ್ತವ. ಅವಕ್ಕೆ ಹೊಸ ಜಾಗ ಅಲ್ಲ, ಹೊರಗೆ ಆಟ ಆಡಕತ್ತವ.
ಹ್ಞೂ ಆಡಲಿ ಮತ್ತು ಇದು ಹಾಲು ಉಗ್ಸಿದೇನ ಎಲ್ಲ ಚಲೋ ಅನಿಸ್ತಲ್ಲ ಅಡುಗೆ ಮನೆ ಅದು ಅದು ಲಕ್ಷ್ಮಿ ನನ್ನ ತಪ್ಪಾಯಿತು. ಇಷ್ಟು ದಿನ ಅಪ್ಪ ಅವನ ಮಾತು ಕೇಳಿಕೊಂಡು ಬೈಯೋದು ಮಾಡೋದು ಮಾಡ್ತಿದ್ದೆ. ಇನ್ನು ಮುಂದೆ ನಾನು ನನ್ನನ್ನು ಕ್ಷಮಿಸ್ಬಿಡು. ಇನ್ನು ಮುಂದೆ ಚೆನ್ನಾಗೇ ಇರೋಣ, ಜೀವನ ಪೂರ್ತಿ ಚೆನ್ನಾಗಿರೋಣ. ಏನಂತೀಯ? ರೀ ಚಿಂತೆ ಮಾಡಬೇಡ್ರಿ ರೀ. ನನಗೆ ಬ್ಲೌಸ್ ಹೊಲಿಯಕ್ಕೆ ಬರ್ತೈತಿ. ಎಲ್ಲಿಯಾದ್ರ ಸೆಕೆಂಡ್ ಹ್ಯಾಂಡ್ ಯಂತ್ರ ಇದ್ರೆ ನೋಡ್ರಿ ಮಿಷಿನ್, ನಾನು ಬ್ಲೌಸ್ಗಳು ಹೊಲಿದು ವ್ಯಾಪಾರ ಮಾಡ್ತೀನಿ. ಅದರಿಂದ ಮನೆ ಖರ್ಚು ನಾನು ನಿಭಾಯಿಸ್ತೀನಿ, ನೀವು ನಿಭಾಯಿಸಿ. ಮಕ್ಕಳದು ಸ್ಕೂಲ್ ಫೀಸು ಅದು ಇದು ಅಂತ ದಾಟ್ ಹೊಕ್ಕೈತಿ. ಏನಂತೀರ? ನನ್ನ ಮಗಳನ್ನ ಹಾಸ್ಟೆಲಾಗಿ ಇಡೋದು ಬೇಡ. ಹಂಗೆ ನೀವು ವಾರ ಅತ್ತಿ ಮಾವಂಗೆ ಇಷ್ಟಂತ ಸಂತಿ ಮಾಡಿಕೊಟ್ರಿ, ರೇಷನ್ ಒಂದು ತಿಂಗ್ಳದ್ದು ಹಾಕಿಸ್ಬಿಡ್ರಿ. ಮತ್ತು ಅವ್ರಿಗೆ ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡು ಬರ್ರಿ. ಏನಾದರೂ ಗುಳಿಗೆ ಔಷಧ ಏನಾದರೂ ಬೇಕಂದ್ರೆ ಕೊಟ್ಕೊತ ಇರಿ. ಅವ್ರನ್ನ ಕೈ ಬಿಡಬೇಡ್ರಿ. ನಾವು ದೂರ ಅದಾವಂದ್ರೂ ಅವ್ರನ್ನ ಮರೆಯೋದಲ್ಲ. ಆದ್ರೆ ಅವರು ಒಂದು ಸ್ವಲ್ಪ ಸಿಟುಕದಾರ. ಮಕ್ಕಳನ್ನ ಸರಿ ನೋಡ್ಕೊಳ್ಳಲ್ಲ, ನನ್ನ ಸರಿ ನೋಡ್ಕೊಳ್ಳಲ್ಲ. ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ನೋಡಿದ್ರಲ್ಲ ಲಕ್ಷ್ಮಿ ಜೀವನದಲ್ಲಿ ಹೇಗಿತ್ತು ಅಂತ. ಅವರು 3 ಮಕ್ಕಳ ಜೊತೆ ಅವಳು ಸುಖವಾಗಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾಳೆ. 3 ಮಕ್ಕಳು ಸುಖವಾಗಿ ಸಂತೋಷವಾಗಿದ್ದಾರೆ. ಮತ್ತು ಮುಂದಿನ ಕತೆ ಇವ್ರದ್ದು ಹೇಳು ಅಂದರೆ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂತ. ಲಕ್ಷ್ಮಿ ಜಾಸ್ತಿ ಅವ್ರ ಮನೆಗಳಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಅಲ್ಲಿ ಕತೆ ಹೇಳೋಕ್ಕಾಗಲ್ಲ. ಏನಾದರೂ ನಿಮಗೆ ಕತೆ ಒಂದು ನಿತ್ಯ ನೋವಿನ ಕತೆ ನೋಡಬೇಕು ಅಂತ ಅನಿಸಿದ್ರೆ ಇನ್ನು ಮುಂದೆ ಒಂದು 5 ವರ್ಷ ಅಥವಾ ಒಂದು 10 ವರ್ಷ ಆದಮೇಲೆ ನೀವು ನೋಡ್ಬೋದು. ಯಾಕಂದರೆ ಅಲ್ಲಿವರೆಗೂ ಯಾರು ಹೆಂಗಿರ್ತಾರೋ ಏನೋ ಗೊತ್ತಾಗಲ್ಲ. ಅದಕ್ಕೆ ಆ ಕತೆ ಮಾಡೋಕ್ಕೆ ನಾನು ಹೇಳೋರು ಲಕ್ಷ್ಮಿ ಅವರು. ಸೊ ನನಗೆ ಇಷ್ಟು ದಿನ ಕತೆ ಹೇಳಿದಂಥ ಲಕ್ಷ್ಮಿಗೆ ಧನ್ಯವಾದನ ಹೇಳ್ತೀನಿ. ಪಾಪ ಅವಳು ಎಷ್ಟು ರಿಸ್ಕ್ ತೊಗೊಂಡು ಕತೆನ ಹೇಳಿ ನನಗೆ ಇಲ್ಲಿವರೆಗೂ ಬೆಳೆಸೋಕ್ಕೆ ಒಂದು ಹೆಲ್ಪ್ ಮಾಡಿದ್ಲು. ಸೊ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅಂತ ಹೇಳ್ತಾ ಅವಳಿಗೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಅವಳಿಗೆ, ಅವಳ ಮಕ್ಕಳಿಗೆ, ಅವಳ ಕುಟುಂಬ ದೇವರು ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಆ ತಾಯಿ ಕನ್ನಮ್ಮ ಅಂತೇಳಿ ಇವತ್ತಿನ ಕತೆ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ದಿ ಎಂಡ್ ಅಂತ ಹೇಳ್ತಾ ಲಕ್ಷ್ಮಿ ಅವಳ ಕೂಡು ಕುಟುಂಬ ಅಂದರೆ ಅವಳು 3 ಮಕ್ಕಳು, ಅವಳ ಗಂಡ, ಅವಳು ಸುಖವಾಗಿ ಸಂತೋಷವಾಗಿ ಜೀವನ ನಡೆಸ್ಕೊತ ಹೋಗ್ತಾ ಇದ್ದಾಳೆ. ಅವಳು ಒಂದು ಹೊಲಿಗೆ ಮಿಷನ್ನ ಇಟ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾಳೆ. ಹಂಗೆ ನನ್ನ ಕಿರಾಣಿ ಅಂಗಡಿನೂ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ. ನನ್ನ ಮಕ್ಕಳು 3 ಮಂದಿನೂ ಶಾಲೆಗೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಈ ಕತೆ ಮುಗಿಸ್ತಾ ಇದ್ದೀನಿ. ಬಾಯ್. ಪಾಪ ಲಕ್ಷ್ಮಿ ಕತೆ ಹೇಳುವಾಗ ಅವಳ ಗಂಡ ಬಯಸ್ಕೊಂಡೇ ಇರ್ತಾ ಇದ್ದ. ಹಾಗಾಗಿ ಅವರು ಮಾತಾಡಲಿ ಸ್ವಲ್ಪ ಖುಷಿಯಿಂದ, ಅವ್ರ ಜೊತೆನೂ ನೀವು ಮಾತಾಡಿ ಅಂತ ನಾನು ಅವ್ರ ಜೊತೆ ಮಾತಾಡಕತ್ತಿದ್ದು. ಸೊ ಈ ಕತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮುಂದುವರಿಸಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈಗ ರನ್ನಿಂಗ್ ನಡೀತಾ ಇದೆ ಲಕ್ಷ್ಮಿ ಕತೆ. ಪಾಪ ನಾನು ಕತೆ ಹೇಳು ಅಂದರೆ ಏನು ಹೇಳ್ಬೇಕು ಹೇಳಿ, ಅವಳು ಮುಂದೆ ಆಗೋದಂತೂ ಗೊತ್ತಿರಲ್ಲ, ಯಾರಿಗಾದ್ರೂ ಗೊತ್ತಿರಲ್ಲ, ಯಾವ ಮನುಷ್ಯರಿಗಾದ್ರೂ ಗೊತ್ತಿರಲ್ಲ. ಹಾಗಾಗಿ ಸೊ ಹುಚ್ಚನ ಮದುವೆಯಲ್ಲಿ ಉಂಡವನ ಜಾನ ಅಂತೂ ಈಗ ಆ ಥರ ಸೊಸೆಗೆ ಎಲ್ಲ ಯಾಕೆ ಮಗ ಹುಚ್ಚಾದ, ಅವ್ರ ಅವ್ವ ಹೆಂಗೆ ಸತ್ಲು ಅನ್ನೋದು ಆ ಸಿಚುವೇಶನ್ನು, ಅದು ಚೆನ್ನಾಗಿದೆ ಸ್ಟೋರಿ. ಅದ್ರೊಳಗೆ ನೋಡ್ರಿ, ಅದು ಮಸ್ತ್ ಐತಿ. ಇನ್ನು ಅವ್ರ ಅವ್ವನ ಸ್ಟೋರಿ ಸ್ಟಾರ್ಟ್ ಆಕೈತಿ. ಅವ್ರ ಅವ್ವ ಹೆಂಗೆ ಸತ್ಲು, ಏನಾಯಿತು, ಯಾಕೆ ದೆವ್ವ ಆಗಿದ್ದಾಳಂತ ಅದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮತ್ತು ಅದನ್ನು ನೋಡಿಬಿಟ್ಟು ಅದಕ್ಕೂ ಇದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅದಕ್ಕೂ ಅಷ್ಟೇ ಕೊಡಿ ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ ದಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದೆ ಒಂದು ಹೊಸ ಸ್ಟೋರಿ ಬರುತ್ತೆ ಅಂತ ಆವಾಗಲೇ ಹೇಳಿದ್ನಲ್ಲ, ಅದ್ರ ಜೊತೆ ನೋಡಿ, ಓಕೆನಾ? ನನಗೂ ಬೇಜಾರಾಗತ್ತೈತ್ರಿ. ಈ ಕಥೆನ ಇಲ್ಲಿಗೆ ಎಂಡ್ ಮಾಡೋಕೆ ನನಗೂ ಕಣ್ಣೀರು ಬರತೈತಿ. ಆದರೆ ಏನು ಮಾಡಲಿ, ಅದಕ್ಕೆ ನಾನು ಇಷ್ಟು ದಿನ ಎಂಡ್ ಮಾಡೋಕ್ಕಾಗದಿರ ಸ್ಟಾಪ್ ಇಟ್ಟಿದ್ದೆ ಅದನ್ನು. ಆದ್ರೂ ಏನು ಮಾಡಲೇಬೇಕಲ್ಲ. ಬಾಯ್. ಮತ್ತು ಮುಂದಿನ ಕತೆ ನೋಡ್ರಿ. ಹಂಗೆ ಈ ಕತೆ ಮುಗಿಸಿದ್ಲು ಅಂತ ಅಲ್ಲ, ಮುಂದೆ ಚಂದ ಕತೆ ಮಾಡ್ತೇನೆ. ಮಸ್ತ್ ಬರ್ತಾವ, ನೋಡ್ತಾ ಹೋಗ್ರಿ, ಪ್ರೋತ್ಸಾಹ ಮಾಡ್ತಾ ಹೋಗ್ರಿ. ಬಾಯ್. ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಸುಂದರವಾದ ಒಳ್ಳೆ ಗುಣಮಟ್ಟ ಕಡಿಮೆ ಬೆಲೆಯಲ್ಲಿ ಹೊಸ ಕಲೆಕ್ಷನ್ ಸೀರೆಗಳು ಬಂದಿದ್ದಾವೆ. ಇದು ನೋಡಿರಿ, ಸ್ಟೋನ್ ವರ್ಕಿನ ಸಾರಿ ಐತಿ. ಯಾರಿಗಾದ್ರೂ ಬೇಕಂದ್ರೆ ನಾನು ಫಸ್ಟು 1100 ರೂಪಾಯಿಗೆ ಮಾರಿದ್ದೆ ಸೀರೆಗಳನ್ನ, ಈಗ ಕೇವಲ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. ಇದು ಬಂದು 750 ರೂಪಾಯಿ ಸ್ಟೋನ್ ವರ್ಕಿಂದು. ಇದು ಬಂದು ನೀತಾ ಅಂಬಾನಿ ಅವರು ವೇರ್ ಮಾಡಿರೋಂಥ ಸಾರಿ ಬಂದು 1800 ರೂಪಾಯಿ ಈ ಥರ ಎಲ್ಲ ಇತ್ತು ಸಾರಿ. ಇದು ಗೋಲ್ಡನ್ ಸಾರಿ ಇತ್ತು. ಸೊ ಈಗ 1200 ರೂಪಾಯಿಗೆ ಕೊಡ್ತಾಯಿದ್ದೀನಿ. ಸಾರಿ ಕಲರ್ ಅಂತೂ ಇಷ್ಟ ಅದಾವೆ, ಬಾರ್ಡರು ನೋಡ್ಕೊಂಬಿಡಿ. ಇದು ನಾನೆಲ್ಲನೂ ಬಹಳ ಪೀಸಸ್ ತರಿಸಿದ್ದೆ ಸೀರೆದು. ಇದೆಲ್ಲ ಖಾಲಿಯಾಗಿ ಇಷ್ಟೇ ಉಳಿದಿರೋದ್ರಿಂದ 850 ಕೊಡ್ತಾಯಿದ್ದೀನಿ. ಇಲ್ಲ ಫಸ್ಟು 1000 ರೂಪಾಯಿಗೆಲ್ಲ ಮಾರಿದ್ದೆ ನಾನು. ಈ ಸೀರೆ ಬಂದು ಬಾರ್ಡರ್ ಸೀರೆ ಆಗಿರುತ್ತೆ, ಸ್ಮೂತ್ ಸಿಲ್ಕಿ ಸೀರೆ ಆಗಿರುತ್ತೆ. 1200 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಮತ್ತು ಇದು ಬಂದು ನಿಮಗೆ ಸಿಲ್ವರ್ ಕಲರ್ ಬಾರ್ಡರ್ ಸಾಡಿ ಐತೆ, ಮತ್ತು ಪಿಂಕ್ ಕಲರ್ ಬಾರ್ಡರ್ ಬಂದೈತಿ. ಇದರೊಳಗೆ ಇಷ್ಟು ಕಲರ್ ಅವೈಲೇಬಲ್ ಅದಾವ. ಇದು ರೇಟ್ನು ಇಲ್ಲೇ ಕೊಟ್ಟಿರ್ತೀನಿ, ಮತ್ತು ನಮ್ಮ ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಮತ್ತು ಸೀರೆ ಫೋಟೋಗಳು ವೀಡಿಯೋಗಳೂ ಹಾಕಿರ್ತೀನಿ ನಾನು. ಸೊ ನಿಮ್ಗೆ ಯಾರಿಗಾದ್ರೂ ಈ ಸೀರೆಗಳು ಬೇಕಂತಂದ್ರೆ ನೀವೇನು ಮಾಡಬೇಕು ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ಲ, ಅದಕ್ಕೆ ಸೀರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಬೇಕು.
ಇದು ಬಂದು ನೋಡಿ ಗೋಲ್ಡನ್ ಲೇಸಿನ ಸಾರಿ, ಟ್ರೆಂಡಿಂಗ್ ಸಾರಿ ಐತಿ. 750 ಫಸ್ಟ್ ಎಲ್ಲ 750 800 ರೂಪಾಯಿಗೆ ಮಾರಿದ್ದೆ ನಾನು. ಈಗ 700 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ನೋಡ್ರಿ ಬಾರ್ಡರ್ ಇರುತ್ತೆ, ಹೊಸ ಟ್ರೆಂಡಿಂಗ್ ಸಾರಿ ಐತಿ. 700 ರೂಪಾಯಿಗೆ ಕೊಡ್ತಾ ಇದ್ದೀನಿ. ರೇಟ್ನ ನಾನು ಹೇಳಕ್ಕೆ ಹೋಗಲ್ಲ. ಇದು ಪಶ್ಮಿನಾ ಸಾರಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಭರತನಾಟ್ಯ ಮಾಡೋದು ಎಲ್ಲ ಐತೆ ಡಿಸೈನು. ಸೊ ಅದು ನಿಮಗೆ ಅದ್ರ ಮೇಲೆ ರೇಟ್ ಕೊಟ್ಟಿದ್ದೀನಿ. ಇದು ಬಂದು ವೈಟ್ ಕಲರ್ ಸಾಡಿ, ವೈಟ್ ಅಂದರೆ ವೈಟ್ ಬರಲ್ಲ, ಕ್ರೀಮ್ ಕಲರ್ ಸಾಡಿಗೆ ಅದು ಇದು ಹೂ ಬಂದಿರುತ್ತೆ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿನ್ ಡೈಲಿ ವೇರ್ ಸಾರಿ ಅದಾವ. 1200 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾವ ಸಾರಿ 3 ಸಾರಿ ಕೊಡ್ತೀನಿ 4 ಸಾರಿ ಕೊಡ್ತೀನಿ ಅಂತೀನಲ್ಲ ಅವನಷ್ಟೇ ಕೊಡ್ತಿರ್ತೀನಿ. ಅದು ಬಿಟ್ಟು ಯಾವ್ದು ಇದು ನೋಡ್ರಿ ಅನುಶ್ರೀ ಸಾಡಿ 1350 ರೂಪಾಯಿಗೆ 3 ಸಾರಿ ಅದು. ಇದು ಬಂದು 1100 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಮತ್ತು ನೀವು ಎಲ್ಲ ಸೀರೆನೂ 2 3 ಕೊಡ್ತಾರಂತೇನಿಲ್ಲ. ಅದ್ರ ಮೇಲೆ ಒಂದು ಸುಮ್ಮನೆ ರೇಟ್ ಹಾಕ್ಬಿಟ್ಟಿದ್ದೆ ಅಂದರೆ ಅದು ಒಂದೇ ಕೊಡ್ತೀನಿ ಅಂತ ಅರ್ಥ. ಇದು 450 ರೂಪಾಯಿಗೆ ಒಂದೇ ಸೀರೆ. ಇದು ನಮ್ರತಾ ಗೌಡ ಅವರು ವೇರ್ ಮಾಡಿರೋಂಥ ಸಾರಿ, ನೆಕ್ಲೆಸ್ ಡಿಸೈನ್ ಸಾರಿ. ಇದು ಪಿಂಕ್ ಮತ್ತು ಲೈಟ್ ಪಿಂಕ್ ಬಾರ್ಡ್ರ್ ಐತಿ. ಇದು ಬಂದು ನೋಡ್ರಿ ರಂಗಿತಾ ರಂಗು ಅಂತೇಳಿ ಹೊಸದು ಒಂದೈತಲ್ಲ ಈಗ. ಇದು ಬಂದು ನಿಮಗೆ ಪ್ರಿಂಟೆಡ್ ಇರ್ತೈತಿ. 450 ರೂಪಾಯಿ ಸಾರಿ. ತುಂಬ ಚೆನ್ನಾಗಿದೆ. ಇವು ಬಂದು ಡೈಲಿ ವೇರ್ ಸಾರಿ ಐತಿ. ಸ್ಟೋನ್ ವರ್ಕಿಂದ ಐತೆ. ಸ್ಟೋನ್ ಅಂದ್ರೆ ಆ ಥರ ಉದುರೋ ಸ್ಟೋನ್ ಅಲ್ಲ. ಇದು ಕ್ವಾಲಿಟಿ ಮಾತ್ರ ನಂಬರ್ 1 ಐತೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಕತ್ತಿ 5-6 ತಿಂಗಳಾಯಿತು. 7ನೇ ಸಲ ನೀರಾಗ ಹಾಕಿದ್ದೀನಿ, ಏನೂ ಸ್ಟೋನ್ ಉದುರಿಲ್ಲ. 1000 ರೂಪಾಯಿಗೆ 3 ಸೀರೆ ನೋಡ್ರಿ ಎಷ್ಟು ಚಂದ ಅದಾವ, ಅಷ್ಟು ಮಸ್ತ್ ಅದಾವ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದ್ದಾವೆ. ಯಾರಿಗೆಲ್ಲ ಬೇಕಂತಿರಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ರೈಟ್ ಮಾರ್ಕ್ ಮಾಡಿ ನಿಮ್ಗೆ ಯಾವ ಸೀರೆ ಬೇಕು ಅದನ್ನು ಇಲ್ಲಿ 9036882501ಗೆ ವಾಟ್ಸಪ್ ಮಾಡಿರಿ. ನೀವು ಇದು ಬೇಕು ಅದು ಬೇಕು ಈ ಸೀರೆ ಬೇಕು ಅಂದರೆ ನಂಗೆ ಗೊತ್ತಾಗಲ್ಲ, ತುಂಬ ಸೀರೆ ಇರ್ತಾವೆ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ವಿಡಿಯೋದಾಗ ನೋಡುವಾಗ ಸ್ಕ್ರೀನ್ಶಾಟ್ ತೊಗೊಂಡು ಅದಕ್ಕೆ ಒಂದು ಟಿಕ್ ಮಾರ್ಕ್ ಹಾಕಿ ಈ ಥರ ಸೀರೆ ಬೇಕು ಮೇಡಮ್ ನಮಗೆ ಅಂತ ನೀವು ಕಳಿಸ್ಕೊಡಿ. ಆಗ ನಾನು ನಿಮಗೆ ಆ ಥರ ಸೀರೆನ ನಂಗೆ ಬೇಗ ಈಸಿ ಆಗಿಬಿಡುತ್ತೆ ಹೇಳೋಕ್ಕೆ. ರೇಟ್ ಅಂತೂ ಹೇಳೋಕ್ಕೇನು ಅದರಲ್ಲೇ ಕೊಟ್ಬಿಟ್ಟಿರ್ತೀನಿ. ಎಲ್ಲನೂ ಅದರಲ್ಲೇ ರೇಟ್ ಕೊಟ್ಟಿರ್ತೀನಿ ನಾನು, ಏನು ಹೇಳೋಕ್ಕೇನಿರೋದಿಲ್ಲ. ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ರೇಟ್ ಕೊಟ್ಟಿರ್ತೀನಿ, ಮತ್ತು ಸೀರೆ ಫೋಟೋನೂ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಬೇಕು ಇಷ್ಟ ಆದರೆ ನೋಡಿ. 1200 ರೂಪಾಯಿಗೆ 3 ಸೀರೆ ಕೊಡ್ತಾ ಇದ್ದೀನಿ. ಮತ್ತು ಒಂದೇ ರೇಟ್ ಹಾಕಿರ್ತೀನಿ ನೋಡಿ, ಸುಮ್ಮನೆ 750. ಇದು ನೋಡಿ 800 ರೂಪಾಯಿಗೆ 2 ಸೀರೆ. ಇದು 800ಕ್ಕೆ ಹಾಕಿರ್ತೀನಿ ಅಂದರೆ ಇದನ್ನು ಒಂದೇ ಕೊಡ್ತಾ ಇದ್ದೀನಿ ಅಂತ ಅರ್ಥ. 3 4 ಕೊಡಲ್ಲ. ಅವು ಏನು 1200 ರೂಪಾಯಿಗೆ 3 ಕೊಡ್ತೀನಿ, 1000 ರೂಪಾಯಿಗೆ 3 ಕೊಡ್ತೀನಿ ಅಂತಲ್ಲ, ಅವ್ನು ಕೊಡ್ತೀನಿ. ಇದು 1100 ರೂಪಾಯಿಗೆ 5 ನೈಟಿ ಕೊಡ್ತಾ ಇದ್ದೀನಿ. ಅದು ಫಸ್ಟ್ನೇ ತೋರಿಸಿದ್ದು 1000 ರೂಪಾಯಿಗೆ 5 ನೈಟಿ. ಇದು ಬಂದು 1000 ರೂಪಾಯಿಗೆ 3 ನೈಟಿ. ಇದು ಬಂದು 350 ರೂಪಾಯಿ. ಇಳಕಲ್ ಕಾಟನ್ ಸಾರಿ ಬಂದಾವ ನೋಡ್ರಿ, ಎಷ್ಟು ಚಂದ ಅದಾವ ಅಂದ್ರೆ ಅಷ್ಟು ಸಣ್ಣಗೆ ಲೈನ್ ಚೆಕ್ಸ್ ಅದಾವ. ಅಷ್ಟು ಸೂಪರ್ ಆಗಿದಾವೆ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವೆ. ಇವು ದೊಡ್ಡ ಚೌಕ್ ನೋಡ್ರಿ, ದೊಡ್ಡ ಚೌಕ ಆಕಾರದಲ್ಲಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ, ಮಸ್ತ್ ಅದಾವ. ಬಾರ್ಡರ್ ಕೂಡ ಅಷ್ಟೇ ರಿಚ್ ಆಗೈತಿ. ಮತ್ತು ನಿಮ್ಗೆ ಇದು ಪಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವು ಬಂದು ಇಳಕಲ್ ಸಾರಿ ಅಂತೇಳಿ ಟ್ರೆಂಡಿಂಗ್ ಆಗಿರೋ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾರಿ. ಮತ್ತು ಇದು ನಿಮ್ಗೆ ರೇಷ್ಮೆ ಪ್ಯೂರ್ ಬಾರ್ಡರ್ ಸೆರಗ ರೇಷ್ಮೆದಿರುತ್ತೆ, ರೇಷ್ಮೆ ಸಾರಿ. ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಇಷ್ಟು ಲುಕ್ಕು ಇಷ್ಟು ಸ್ಮೂತ್ ಅದಾವ. ಸಾರಿ ಬಂದು 950 ರೂಪಾಯಿ ಇರ್ತೈತಿ. ಬೇಗ ಸ್ಕ್ರೀನ್ಶಾಟ್ ತೊಗೊಳ್ರಿ, ಮಾರ್ಕ್ ಮಾಡಿರಿ. ನಿಮ್ಗೆ ಯಾವ ಸೀರೆ ಬೇಕಲ್ಲ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಇಷ್ಟೆಲ್ಲ ಸೀರೆ ಕಲೆಕ್ಷನ್ ಅದಾವ ನೋಡ್ರಿ. ಇಲ್ಲೆಲ್ಲ ಸೀರೆ ಕಲೆಕ್ಷನ್ಗಳದಾವೆ ತುಂಬಾ ಐತೆ. ಇವೆಲ್ಲ ನೋಡ್ರಿ ಟಿಪ್ ಟಾಪ್ ಬ್ಲೌಸ್ ಪೀಸ್ ಅಂತಾರಲ್ಲ, ಟಿಪ್ ಟಾಪ್ ಸಾರಿ ಮ್ಯಾಚಿಂಗ್ ಕಲರ್ ಟಿಪ್ ಟಾಪ್ ಬ್ಲೌಸ್ ಅಂತಾರೆ. ಲಿಂಬಿ ಹುಳಿ ವಾಸನೆ ಅದಾವ, ಮಸ್ತ್ ಅದಾವ. ಕ್ವಾಲಿಟಿ ಮಾತ್ರ ನಂಬರ್ 1 ಐತಿ. ಬೇರೆ ಎಲ್ಲ ಕಡೆ ನಿಮಗೆ 80 ಸೆಂಟಿಮೀಟ್ರಿಗೆ 165 ರೂಪಾಯಿ ಬೀಳ್ತಾ ಇದೆ. ನಾನು ಕೊಡೋದು 150 ರೂಪಾಯಿಗೆ ಕೊಡ್ತಾ ಇರ್ತೀನಿ. ಯಾರಿಗೆ ಬೇಕಲ್ಲ ಬುಕ್ ಮಾಡ್ಕೊಳ್ಳಿ, ಫ್ರೀ ಶಿಪ್ಪಿಂಗ್.